ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಆ ಸೂಚನೆ ಏನು ಅಂತ ನಿಮಗೆ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆದರೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತು ವಿಡಿಯೋ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಬೇಕು. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಅದಕ್ಕೊಂದು ಲೈಕ್ ಕೊಟ್ಟೆ ನೀವು ವಿಡಿಯೋನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಹೊಸ ಸೂಚನೆ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಯಾರ ಹತ್ರ ಎಲ್ಲ ಪ್ಯಾನ್ ಕಾರ್ಡ್ ಅಂದರೆ, ಪ್ಯಾನ್ ಕಾರ್ಡ್ ಅಂದರೆ ಈಗ PAN ಅಂತ ಪ್ಯಾನ್ ಕಾರ್ಡ್ ಅಂತ ಒಂದು ಬರುತ್ತೆ. ಸೊ ಅದು ಪ್ಯಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಸೊ ಯಾರ ಹತ್ರ ಎಲ್ಲ ಪ್ಯಾನ್ ಕಾರ್ಡ್ ಇದೆ, ಸೊ ಅವರಿಗೆ ಒಂದು ರೂಲ್ಸನ್ನು ಜಾರಿಗೆಗೊಳಿಸಿದ್ರು. ಸೊ ಹೋದ ವರ್ಷ ಏನಂದರೆ ಪ್ಯಾನ್ ಕಾರ್ಡಿಗೆ ಕಂಪಲ್ಸರಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂತ. ಸೊ ಕೆಲವೊಬ್ರು ಏನು ಮಾಡಿಬಿಟ್ಟಾರೆ, ಆಧಾರ್ ಕಾರ್ಡ್ ಲಿಂಕ್ ಮಾಡದೆ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಸೊ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂದ್ರೆ 1,000 ರೂಪಾಯಿ ಫೈನ್ ಇತ್ತು. ಸೊ 1,000 ರೂಪಾಯಿ ಫೈನ್ನ ಕೊಡೋ ಬದಲು ಏನು ಮಾಡಿದ್ದಾರೆ ಅಂದರೆ ಹೊಸ ಪ್ಯಾನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕಿದ್ದಾರೆ ಫ್ರೆಂಡ್ಸ್. ಸೊ ಹೊಸ ಪ್ಯಾನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕಿ ಸೊ ಅದನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರ ಹತ್ರ ಈಗ ಎರಡೆರಡು ಪ್ಯಾನ್ ಕಾರ್ಡ್ ಇದೆ. ಸೊ ಅವ್ರ ಬಗ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಅವ್ರ ಬಗ್ಗೆ ಏನೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ, ಸೊ ಅದು ಯಾವ ರೀತಿ ಇರುತ್ತೆ ಅಂತ ನಿಮಗೆ ವಿಡಿಯೋನಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ನಿಮ್ಮಲ್ಲಿ ಏನಾದರೂ 2 ಪ್ಯಾನ್ ಕಾರ್ಡ್ ಇದ್ದರೆ ನೀವು ಏನು ಮಾಡಬೇಕು, ಸೊ ಅದನ್ನು ಕೂಡ ನಿಮಗೆ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಸೊ ಮೊದಲನೇದಾಗಿ ಈಗ ಏನಿದೆ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಎಲ್ಲಿ ಹೋದರೂ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ. ಸೊ ನಾವೆಲ್ಲಾದರೂ ಫೈನಾನ್ಸ್ ಕಂಪ್ನಿಗೆ ಹೋಗಿರ್ಬೋದು ಅಥವಾ ಯಾವುದಾದ್ರೂ ಬ್ಯಾಂಕ್ ಅಕೌಂಟ್ನಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ಹೋದರೆ ಸೊ ಅಲ್ಲಿ ನಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕಂಪಲ್ಸರಿ ಕೇಳ್ತಿದ್ದಾರೆ. ಸೊ ಈಗ ಪ್ಯಾನ್ ಕಾರ್ಡ್ ಅಷ್ಟೇ ಇಂಪಾರ್ಟೆಂಟ್ ಮತ್ತು ಆಧಾರ್ ಕಾರ್ಡ್ ಕೂಡ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಈಗ ಏನು ಮಾಡಿಬಿಟ್ಟಿದ್ದಾರೆ, ಯಾರ ಹತ್ರ ಎರಡೆಲ್ಲ ಪ್ಯಾನ್ ಕಾರ್ಡ್ ಇದೆ ಸೊ ಅವರಿಗೀಗ 10,000 ರೂಪಾಯಿ ದಂಡನ ಹಾಕಿ ಅದರ ಜೊತೆಗೆ ಅವರ 2 ಪ್ಯಾನ್ ಕಾರ್ಡನ್ನು ರದ್ದುಗೊಳಿಸ್ತಿದ್ದಾರೆ. ಸೊ ನಿಮ್ಮ ಹತ್ರ ಏನಾದರೂ 2 ಪ್ಯಾನ್ ಕಾರ್ಡ್ ಇತ್ತು ಅಂದರೆ ಸೊ ನೀವು ಹೋಗಲಿ ಈಗ ಆನ್ಲೈನ್ನಲ್ಲಿ, ಸೊ ನಾನೀಗ ಒಂದು ವೆಬ್ಸೈಟ್ ತೋರಿಸ್ತಾ ಇದ್ದೀನಿ, ಈ ವೆಬ್ಸೈಟ್ನಲ್ಲಿ ಹೋಗಿ ನೀವು ರಿಪೋರ್ಟ್ ಮಾಡಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದು ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅಂತ ನೀವು ಏನಾದರೂ ಕಮೆಂಟ್ ಮಾಡಿ ತಿಳಿಸಿರಿ. ನಿಮಗಿಲ್ಲ ನಮ್ಮ ಹತ್ರ 2 ಪ್ಯಾನ್ ಕಾರ್ಡ್ ಇದೆ, ಸೊ ಒಂದು ಪ್ಯಾನ್ ಕಾರ್ಡ್ನ ನಾವು ಕ್ಯಾನ್ಸಲ್ ಮಾಡ್ಕೋಬೇಕಂತ ಇದ್ದೀವಿ ಅಂತ ಏನಾದರೂ ನೀವೇನಾದರೂ ಕಮೆಂಟ್ ಮಾಡಿ ನಮಗೆ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋ ನಾನು ಅದ್ರ ಬಗ್ಗೆನೇ ಮಾಡ್ತೀನಿ. ಸೊ ನಿಮ್ಮ ಹತ್ರ ಏನಾದರೂ 2 ಪ್ಯಾನ್ ಕಾರ್ಡ್ ಇದ್ದರೆ ಅದನ್ನು ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ. ಸೊ ಮತ್ತು ನಿಮ್ಮದೇನಾದರೂ ಆಧಾರ್ ಇಲ್ಲ, ನಿಮ್ಮ ಹತ್ರ ಒಂದೇ ಪ್ಯಾನ್ ಕಾರ್ಡ್ ಇದೆ ಆದರೆ ಅದಕ್ಕಿನ್ನೂ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅದ್ರ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದೀನಿ. ಸೊ ಯಾವ ರೀತಿ ನಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಯಾವ ರೀತಿ ಲಿಂಕ್ ಮಾಡಬೇಕು, ಸೊ ಅದ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಮತ್ತು ನಿಮಗೆ ಏನಾದರೂ ಫ್ರೀಯಾಗಿ, ಸೊ ನಿಮಗೆ ₹1 ಕಾಸ್ಟ್ ಇದೆ, ನಿಮಗೆ ಫ್ರೀಯಾಗಿ ನಿಮಗೆ ಹೊಸ ಪ್ಯಾನ್ ಕಾರ್ಡ್ ಏನಾದರೂ ಮಾಡಿಸ್ಬೇಕಂದ್ರೆ ಸೊ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಈಗ, ಸೊ ಫ್ರೀಯಾಗಿ ₹1 ಖರ್ಚಿಲ್ಲದೆ ನೀವು ಪ್ಯಾನ್ ಕಾರ್ಡ್ ಏನಾದರೂ ಮಾಡಿಸ್ಬೇಕು ಅಂತಿದ್ರೆ ಸೊ ಅದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಅದರ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ. ಸೊ ಆ ವಿಡಿಯೋನ ನೋಡಿ ನೀವು ಫ್ರೀಯಾಗಿ ₹1 ಕಾಸ್ಟ್ ಇಲ್ಲದೆ ಫ್ರೀಯಾಗಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ನ ನೀವು ಮಾಡಿಸ್ಬೋದು. ಆದರೆ ಈಗ ಯಾರ ಹತ್ರ ಎರಡೆಲ್ಲ ಪ್ಯಾನ್ ಕಾರ್ಡ್ ಮಾಡಿದ್ದೀರಾ ಸೊ ಅವರು ಒಂದು ಪ್ಯಾನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಇದ್ರ ಬಗ್ಗೆ ಇವಾಗ ಕೇಂದ್ರ ಸರ್ಕಾರದವರು ಒಂದು ಸೂಚನೆ ಕೊಟ್ಟಿದ್ದಾರೆ. ಸೊ ಇದು ಯಾವಕ್ಕೋಸ್ಕರ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಸೊ ಕೆಲವೊಬ್ಬರು 2 ಪ್ಯಾನ್ ಕಾರ್ಡ್ನ ಮಿಸ್ಯೂಸ್ ಮಾಡ್ತಿದ್ದಾರೆ. ಸೊ ಕೆಲವೊಂದು ಸ್ಕ್ಯಾಮ್ಗೋಸ್ಕರ ಕೂಡ 2 ಪ್ಯಾನ್ ಕಾರ್ಡ್ ಇದ್ದರೆ ಒಂದು ಪ್ಯಾನ್ ಕಾರ್ಡ್ ಯೂಸ್ ಮಾಡಿದ್ರೆ ಇನ್ನೊಂದು ಪ್ಯಾನ್ ಕಾರ್ಡ್ ಸ್ಕ್ಯಾಮ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಿದ್ದಾರೆ. ಸೊ ಏನಾದರೂ ತಪ್ಪು ಕೆಲಸ ಮಾಡೋದಕ್ಕೆ ಇನ್ನೊಂದು ಪ್ಯಾನ್ ಕಾರ್ಡ್ನ ಯೂಸ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಕೇಂದ್ರ ಸರ್ಕಾರದವರು ಈ ಸೂಚನೆಯನ್ನು ಜಾರಿಗೆಗೊಳಿಸಿದ್ದಾರೆ. ಸೊ ಅದಕ್ಕೋಸ್ಕರ 2 ಪ್ಯಾನ್ ಕಾರ್ಡ್ ಹೊಂದಿರಬಾರ್ದು, ಕೇವಲ ಒಂದೇ ಪ್ಯಾನ್ ಕಾರ್ಡ್. ಸೊ ಪ್ಯಾನ್ ಕಾರ್ಡ್ ಅರ್ಥನೇ ಪರ್ಮನೆಂಟ್ ಅಕೌಂಟ್ ನಂಬರ್. ಸೊ ಪರ್ಮನೆಂಟ್ ಅಕೌಂಟ್ ನಂಬರ್ ಏನಿರುತ್ತೆ ಅದು ಒಂದೇ ಆಗಿರಬೇಕು, ಅದು 2 ಆಗಿರಬಾರ್ದು. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ, ಈಗ ಒಂದು ಪ್ಯಾನ್ ಕಾರ್ಡ್ನ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ 2 ಪ್ಯಾನ್ ಕಾರ್ಡ್ ಇದೆ ಅಂತ ಏನಾದರೂ ಗೊತ್ತಾಯಿತು ಅಂದರೆ ಸೊ ಸರ್ಕಾರದವರು ಅದಕ್ಕೆ 10,000 ದಂಡದ ಜೊತೆಗೆ ನಿಮ್ಮ 2 ಪ್ಯಾನ್ ಕಾರ್ಡ್ನ ರದ್ದು ಮಾಡೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ 2 ಪ್ಯಾನ್ ಕಾರ್ಡ್ ಇದ್ದರೆ ಒಂದು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಅದು ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅಂತ ನೀವೇನಾದರೂ ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿದರೆ ಸೊ ಅದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋ ಅದನ್ನೇ ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಈ ಮಾಹಿತಿ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನೀವು ಅದರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾವು ನೆಕ್ಸ್ಟ್ ವಿಡಿಯೋ ಅದೇ ರಿಲೇಟೆಡ್ ಇರುತ್ತೆ. ಅಲ್ಲಿವರೆಗೂ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.